ಓಂ ಶನೈಶ್ಚರಾಯ ಶಾಂತಾಯ ಸರ್ವಾಭೀಷ್ಟಪ್ರದಾಯಿನೇ ವರೇಣ್ಯಾಯ ಶರಣ್ಯಾಯ ಹಿರಣ್ಯಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾವು ಕಾಗೆ ಶುಕ್ನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡ್ವಿ. ಇವತ್ತು ಈಗ ಈ ವಿಡಿಯೋದಲ್ಲಿ ಮತ್ತಷ್ಟು ಕಾಗೆ ಶುಕನಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಸರ್ವಜ್ಞ ಕಾಗೆ ಬಗ್ಗೆ ಏನು ಹೇಳಿದ್ದಾನೆ ಅಂತ ಒಂದು ವಚನವನ್ನು ನೋಡೋಣ. ಇದನ್ನು ಎಲ್ಲರೂ ಕೇಳೇ ಇರ್ತೀರ. ಕಾಗೆಯಗುಳನು ಕಂಡು ಕೂಗುವುದು ಬಳಗವನು, ಕಾಗೆಯಗುಳನು ಕಂಡು ಕೂಗುವುದು ಬಳಗವನು, ಕಾಗೆ ಕೋಳಿಗಳ ತೆರೆದುಣ್ಣದೆ, ಕಾಗೆ ಕೋಳಿಗಳ ತೆರೆದುಣ್ಣದಿರುವವನು, ಕಾಗೆಗೂ ಕಷ್ಟ ಸರ್ವಜ್ಞ. ಯಾವನು ಅಥವಾ ಯಾರು ತಮ್ಮ ಹತ್ರ ಏನಿರುತ್ತೋ ಅದನ್ನು ಇನ್ನೊಬ್ರಿಗೆ ಹಂಚಿ ತಿನ್ನೋದಿಲ್ವೋ ಅವರ ಒಂದು ಬಾಳು ಕಾಗೆ ಕೋಳಿಗಳಿಗಿಂತಲೂ ಕಷ್ಟ. ಅಂದರೆ ಇಲ್ಲಿ ಹೀನ ಅಂತ, ಕಡೆ ಅಂತ. ಕಾಗೆ ಕೋಳಿಗಳಿಗಿಂತಲೂ ಅವನು ಕಡೆ, ಅವರು ಕಡೆ, ಅವನು ಇರ್ಬೋದು ಅವಳಿರ್ಬೋದು, ಅವರು ಕಾಗೆ ಕೋಳಿಗಿಂತನೂ ಕಡೆ ಅಂತ ಸರ್ವಜ್ಞ ಹೇಳ್ತಾರೆ. ಇಂತಹ ಕಾಗೆ ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ಆಗ್ತಕ್ಕಂತಹ ಸುಖ ದುಃಖ, ಕಷ್ಟ ಸುಖಗಳ ಮುನ್ಸೂಚನೆಯನ್ನು ಹೇಗೆ ಕೊಡುತ್ತೆ, ಅದನ್ನು ಒಂದು ಕೂಗಾಟ ಇರ್ಬೋದು, ಹಾರಾಟ ಇರಬಹುದು, ಅಂದರೆ ಹಾರುವಿಕೆ, ಕೂಗುವಿಕೆ, ಅರಚುವಿಕೆ, ಇದರ ಮೂಲಕ ಹೇಗೆ ಮುನ್ಸೂಚನೆಯನ್ನು ನೀಡುತ್ತೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಅದರ ಮುಂದುವರೆದ ಭಾಗವನ್ನು ಈ ವಿಡಿಯೋದಲ್ಲಿ ನೋಡೋಣ. ಕಾಗೆ ನಮ್ಮ ಮನೆಯ ಬಾಗಿಲ ಎದುರಲ್ಲೋ ಅಥವಾ ಅಂಗಳದಲ್ಲೋ ಕೂಗ್ತಾ ಇದ್ದರೆ ಏನರ್ಥ? ಇದಕ್ಕೂ ಒಂದು ಹಾಡಿದೆ, ನೀವು ಜನಪದರು ಹೇಳೋದನ್ನು ಕೇಳಿರ್ತೀರ. ಕಾಗೆ ಕಾಗೆ ಕವ್ವ ಯಾರು ಬರ್ತಾರವ್ವ, ಮಾವ ಬರ್ತಾನವ್ವ ಮಾವನಿಗೇನು ಊಟ, ಹೀಗೆಲ್ಲ. ಅಂದರೆ ಕಾಗೆ ಕೂಗ್ತಾ ಇದೆ ನಮ್ಮ ಮನೆ ಎದುರುಗಡೆ ಅಥವಾ ನಮ್ಮ ಬಾಗಿಲ ಎದುರುಗಡೆ ಅಥವಾ ನಮ್ಮ ಮನೆಯ ಅಂಗಳದಲ್ಲಿ ಅಂತ ಹೇಳಿದ್ರೆ ಅವತ್ತು ಯಾರಾದರೂ ಬಂಧುಗಳು ಬಂದೇ ಬರ್ತಾರೆ ಅಂತ ಹೇಳಿ ಅರ್ಥ. ಅಂದರೆ ಬಂಧುಗಳ ಆಗಮನ ಆಗುತ್ತೆ ಅಂತ ಅರ್ಥ. ಇನ್ನು ಎಡದಿಂದ ಬಲಕ್ಕೆ ಹೋದರೆ ಏನಾಗುತ್ತೆ ಅಂತ ಹೇಳಿದರೆ, ಕಾಗೆಗಳು ಎಷ್ಟು ಒಂದು ಕಾಗೆಗಳ ಗುಂಪಿರ್ಬೋದು ಅಥವಾ ಒಂದೇ ಕಾಗೆ ಇರಬಹುದು, ಅದೇನಾದರೂ ಎಡದಿಂದ ಬಲಕ್ಕೆ ಹೋದರೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಅರ್ಥ. ಮತ್ತು ಕಾಗೆ ಏನು ಹಿಂದಿನಿಂದ ಮುಂದಕ್ಕೆ ತಲೆಯ ಮೇಲೆ ಹಾದು ಹೋದರೆ, ಹಿಂದಿನಿಂದ ಮುಂದಕ್ಕೆ ತಲೆಯ ಮೇಲೆ ಹಾದು ಹೋದರೂ ಕೂಡ ಇದೇ ರೀತಿ ಶುಭ ಫಲಗಳು ನಮ್ಮ ಬದುಕಿನಲ್ಲಿ ಉಂಟಾಗುತ್ತೆ ಅನ್ನೋ ಒಂದು ಸೂಚನೆಯನ್ನು ನೀಡುತ್ತೆ. ಇನ್ನು ಕಾಗೆಗಳು ಗುಂಪಾಗಿ, 1-2 ಕಾಗೆ ಅಲ್ಲ, ಒಂದು 2-3ಕ್ಕಿಂತ ಹೆಚ್ಚಿನ ಕಾಗೆಗಳೇನಾದರೂ ಗುಂಪಾಗಿ ನಮ್ಮ ಮನೆಯ ಮೇಲೆ ಕುಳಿತು ಒಂದೇ ಸಮ ಅರಸ್ತಾ ಇದ್ದರೆ ಅಥವಾ ದೇಹವನ್ನು ಅದು ಸ್ಪರ್ಶ ಮಾಡಿದ್ರೆ, ಯಾವುದೇ ರೀತಿಯಿಂದಲೂ ಆ ಕಡೆ ಹಿಂದಿಂದ ಬಂದೋ ಮುಂದಿಂದ ಬಂದೋ ನಮ್ಮ ದೇಹವನ್ನು ಸ್ಪರ್ಶ ಮಾಡಿದ್ರೆ, ಹಾಗೆಯೇ ನಮ್ಮ ಮನೆಯ ಒಳಗೆ ಕೂಡ ಬಂದುಬಿಟ್ರೆ, ಅದರಿಂದ ನಾವು ಇದ್ದಕ್ಕಿದ್ದ ಹಾಗೆ ಅಲ್ಲೇನೋ ತಿಂಡಿ ಇಟ್ಟಿರಲ್ಲ, ಏನಿಟ್ಟಿರಲ್ಲ, ಅಥವಾ ನೀವೇ ಅದನ್ನು ಮರಿಯಿಂದ ಸಾಕಿರೋದಿಲ್ಲ, ಒಟ್ಟು ಇದ್ದಕ್ಕಿದ್ದ ಹಾಗೆ ಸೀದಾ ಮನೆ ಒಳಗಡೆ ಬಂದುಬಿಟ್ರೂ ಕೂಡ ಏನೋ ಒಂದು ಅಪಶಕುನ, ಕೇಡಾಗುತ್ತೆ ಅನ್ನೋ ಅರ್ಥವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಇದಿಷ್ಟು ನಾನು ಸಂಗ್ರಹಿಸಿರ್ತಕ್ಕಂತಹ ಕಾಗೆಯ ಶಕುನ. ಇನ್ನಷ್ಟು ಏನಾದರೂ ಮಾಹಿತಿಗಳು ಸಿಕ್ಕಲ್ಲಿ ಮತ್ತೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಶನೈಶ್ಚರ ಹಾಗೂ ಶನೈಶ್ಚರ ವಾಹನವಾದ ಕಾಗೆ ನಮ್ಮೆಲ್ಲರ ಬದುಕಿಗೂ ಶುಭ ಸೂಚನೆಗಳನ್ನು ಕೊಡ್ತಾ ಹೋಗಲಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಂ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.